ಎನ್ವೈರನ್ಮೆಂಟ್ ಡೇ ಅದು ಇದು ಅಂತೆಲ್ಲ ಪೋಸ್ಟ್ಸ್ ಎಲ್ಲ ನೋಡ್ತಾ ಇದ್ದೆ ನೆನ್ನೆ ಕುತ್ಕೊಂಡು, ಅದಕ್ಕೆ ನೆನಪು ಬಂತು. ವಿಷಯ ಹೇಳ್ತೀನಿ, ಆದ್ರೆ ಅದು ನಾನು ಯಾವ ಸ್ಕೂಲ್ ಅಥವಾ ಕಾಲೇಜಲ್ಲಿ ಇದ್ದೆ ಅನ್ನೋದನ್ನ ಮಾತ್ರ ಹೇಳಲ್ಲ, ಪ್ರಾಬ್ಲಮ್ ಆಗುತ್ತೆ. ಏನಾದ್ರೂ ಈ ತರ ಎನ್ವೈರನ್ಮೆಂಟ್ ಡೇ ಅದು ಇದು ಇದೆ ಅಂತಂದ್ರೆ ನಾವು ಹೋಗ್ಬಿಟ್ಟು ದಾರಿ ಉದ್ದ ನಿಂತ್ಕೊಂಡು ಅವರೇ ಮೀಡಿಯಾನ ಕರೆಸ್ತಿದ್ರು. ಸ್ಕೂಲ್ ಅಥವಾ ಕಾಲೇಜ್ ಯಾರು ಮಾಡ್ತಿದ್ರಲ್ಲ ಅವರೇ ಮೀಡಿಯಾನ ಕರೆಸ್ತಾ ಇದ್ರು. ನಮ್ಗೆಲ್ಲರಿಗೂ ಚಾರ್ಟ್ ಪೇಪರ್ ಅಲ್ಲಿ ಈ ತರ ಎಲ್ಲ ಮಾಡ್ಕೊಂಬನ್ನಿ, ಅದು ಬರೀರಿ ಅಂತ ಹೇಳಿ ಬರೆಸ್ಬಿಟ್ಟು ಹೇಳಿರ್ತಿದ್ರು ನಮಗೆ ತಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು. ಅಲ್ಲಿ ನಾವು ದಾರಿ ಉದ್ದ ನಿಂತ್ಕೋತಾ ಇದ್ವಿ. ಇವರು ಮೀಡಿಯಾದವ್ರು ಪಾಸ್ ಆಗಿ ಒಂದಷ್ಟು ಜನ ನೀಟಾಗಿ ಮಾತಾಡೋರನ್ನ ಕೇಳ್ತಿದ್ರು, ನೀನು ಹೋಗ್ಬಿಟ್ಟು ಹಿಂಗೆ ಹೇಳು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗಿ ನಾವು ಮಾತಾಡ್ತಾ ಇದ್ವಿ, ವಿ ಆರ್ ಸಪೋಸ್ ಟು ಡೂ ದಟ್, ವಿ ಸಪೋಸ್ ಟು ಡೂ ದಿಸ್, ವಿ ಶುಡ್ ರಿಯಲಿ ಟೇಕ್ ಕೇರ್ ಆಫ್ ಅವರ್ ಎನ್ವೈರನ್ಮೆಂಟ್. ಈ ಕಡೆಯಿಂದ ಈ ಕಡೆ ಮೀಡಿಯಾ ಪಾಸ್ ಆಯಿತು ಅಂದಿದ ತಕ್ಷಣ ಆ ಚಾರ್ಟ್ ಪೇಪರ್ ಎಲ್ಲ ಅಲ್ಲೇ ಬಿಸಾಕಿ ವಾಪಸ್ ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗೋದು. ಅಲ್ಲಿ ಪಬ್ಲಿಸಿಟಿ ಸಿಕ್ತು ಎನ್ವೈರನ್ಮೆಂಟ್ ಡೇ ಅಂತ ಹೆಸರಿಗೆ ಮಾತ್ರ. ಆಮೇಲೆ ಇನ್ನೊಂದ್ಸಲ ಈ ಏರಿಯಾ ಕ್ಲೀನಿಂಗ್ ಅಂತೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಒಂದು ಏರಿಯಾಗೆ ಕರ್ಕೊಂಡು ಹೋಗ್ಬಿಟ್ಟು ಈ ಏರಿಯಾ ನಾವು ಕ್ಲೀನ್ ಮಾಡ್ತಾ ಇದೀವಿ ಇವತ್ತು ಅಂತ ಒಂದು ಪೇರ್ ಗ್ಲೌಸ್ ಕೊಡ್ತಾ ಇದ್ರು, ಒಂದು ಕ್ಯಾಪ್ ಕೊಡ್ತಾ ಇದ್ರು. ಆಮೇಲೆ ಕಸ ಎಲ್ಲ ಎತ್ತು ಹಾಕಕ್ಕೆ ಅಂತ ಅಂದ್ಬಿಟ್ಟು ಗೋಣಿ ಚೀಲ ಅಥವಾ ಗಾರ್ಬೇಜ್ ಕವರ್ಸ್ ತರ ಏನಾದ್ರು ಕೊಟ್ಟಿರ್ತಿದ್ರು. ಸೊ ನಾವು ಹೋಗೋದಾರಿ ಫುಲ್ ಸೂಪರ್ ಕ್ಲೀನ್. ಅಲ್ಲಿಗೆ ಹೋದ್ಮೇಲೆ ಅಷ್ಟು ಹೊತ್ತು ಕ್ಲೀನ್ ಮಾಡಿರ್ತಿದ್ವಿ ಅಲ್ವಾ, ಕೊನೆಗೆ ಅದು ಒಂದು ಫೀಲ್ಡ್ ಅಲ್ಲಿ ಎಲ್ಲಿ ಕರ್ಕೊಂಡು ಹೋಗಿ ಲಂಚ್ಗೆ ಅಂತ ಸ್ಟಾಪ್ ಮಾಡಿರ್ತಿದ್ರು. ಇಡೀ ಫೀಲ್ಡ್ ಗಲೀಜ್ ಆಗ್ತಾ ಇತ್ತು. ಆ ತಟ್ಟೆ ಲೋಟ ಅಲ್ಲಿ ಕೈ ತೊಳ್ದಿರೋದು, ಅದು ತಿಂದಿರೋದು ಬಿಟ್ಟಿರೋದು ಎಸ್ತಿರೋದು, ಅದ್ರ ಜೊತೆ ಸುತ್ತಮುತ್ತ ಅಂಗಡಿ ಇದ್ರೆ ಅಲ್ಲಿ ಹೋಗಿ ಚಿಪ್ಸ್ ಜ್ಯೂಸ್ ಚಾಕ್ಲೇಟ್ಸ್ ಅಂತ ತಗೊಂಡ್ಬಂದು ಅದ್ರ ರ್ಯಾಪರ್ ಎಸ್ತಿರೋದು. ಅಲ್ಲಿ ತನಕ ಕ್ಲೀನ್ ಮಾಡಿ ಮೀಡಿಯಾ ಏನ್ ಪಬ್ಲಿಸಿಟಿ ಸಿಕ್ಕಿರುತ್ತೆ ಅಲ್ಲ, ಅದೆಲ್ಲ ವೇಸ್ಟ್. ಅಷ್ಟು ದಾರಿ ಉದ್ದ ಕ್ಲೀನ್ ಮಾಡಿ ಇಡೀ ಫೀಲ್ಡ್ ಗಲೀಜ್ ಮಾಡ್ಬಿಟ್ಟು ಬರೋದು. ಆಮೇಲೆ ಕೇಳಿದ್ರೆ ಅಲ್ಲಿ ಈ ತರ ಹಿಂಗ್ ಮಾಡಬಾರ್ದು ಅಲ್ವಾ, ಈ ತರ ಅದೇ ಕರೆಕ್ಟಾಗಿ ಕ್ಲೀನ್ ಮಾಡ್ತಾರೆ, ಏನಕ್ಕೆ ಹೋಗ್ತಿದೀವಿ, no ಅವ್ರು ಬಂದು ಕ್ಲೀನ್ ಮಾಡ್ತಾರೆ, ನಮ್ಮ ಕಾಲೇಜಲ್ಲಿ ಕ್ಲೀನ್ ಮಾಡಿಸ್ತಾರೆ, ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು. ಯಾರೋ ಮಾಡಿರೋದನ್ನ ಹೋಗಿ ಎತ್ತಿರ್ತೀವಿ ನಾವು, ಬಟ್ ನಾವೇ ಹೋಗಿ ಗಲೀಜ್ ಮಾಡ್ತೀವಿ ಅಂದ್ರೆ ಅವಾಗ ಕ್ಲೀನ್ ಮಾಡುವಾಗ ಮಾತ್ರ ಎಲ್ಲರಿಗೂ ಒಂಥರ ಮರ್ಯಾದೆ ಪ್ರಶ್ನೆ ಅಂತ ಬರುತ್ತೆ. ಈ ಚಂದಕ್ಕೆ ಏನಕ್ಕೆ ಮಾಡಿಸ್ತಾರೆ ಇದೆಲ್ಲ ಅಂತಾನೆ ಗೊತ್ತಾಗಲ್ಲ.